ಪತ್ರಕರ್ತ ಸ್ನೇಹಿತರಿಗೆ, ಸಾರ್ವಜನಿಕರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ನೀಡ್ತಾ, ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ ಹಾಗೆ ಸಾರ್ವಜನಿಕ ಬಂಧುಗಳೇ, ಜುಲೈ 1 ಪತ್ರಿಕಾ ದಿನಾಚರಣೆ. ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘ, ಇತರೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜುಲೈ 1ನೇ ತಾರೀಕು ಪತ್ರಿಕಾ ದಿನಾಚರಣೆ ಇದೆ. ಅದರಂತೆ ನಮ್ಮ ತುಮಕೂರಿನಲ್ಲೂ ಕೂಡ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ನಾವು ಏರ್ಪಡಿಸಿದ್ದೇವೆ. ಆ ಒಂದು ಪತ್ರಿಕಾ ದಿನಾಚರಣೆಗೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಿಕಾ ದಿನಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಹಾಗೆ ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ತುಮಕೂರಿನ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶುಭಾ ಕಲ್ಯಾಣ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಿರಿಯ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಾವು ಏನು ಇವತ್ತು ಸುದ್ದಿ ಮನೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ ಹಿರಿಯರು, ಅಂಥವ್ರನ್ನ ನಾವು ಗುರುತಿಸಿ ಸನ್ಮಾನಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ನಮ್ಮ ತುಮಕೂರಿನ ಎಚ್. ವೆಂಕಟೇಶ ಮೂರ್ತಿಯವರು ವಿಜಯವಾಣಿ ಪತ್ರಿಕೆಯ ಸಂಪಾದಕರಾಗಿ ಹಲವಾರು ವರ್ಷಗಳ ಕಾಲ ಒಂದು ಸ್ಥಳೀಯ ಪತ್ರಿಕೆಯನ್ನು ನಡೆಸಂಥವ್ರು. ಅವರು ಇವತ್ತು ಮೈಸೂರಿನಲ್ಲಿದ್ದಾರೆ. ಅವ್ರನ್ನ ತುಮಕೂರಿಗೆ ಕರೆಸಿ ಒಂದು ಗೌರವವನ್ನು ಮಾಡಬೇಕು ಅಂತೇಳಿ, ಮತ್ತು ಅವ್ರ ಸಂಘದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಂಥವ್ರು. ಅಂಥವ್ರನ್ನ ಒಂದು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ತಿಪ್ಟೂರಿನ ನಮ್ಮ ಸೋಮಣ್ಣವರು ಸೊಗಡು ಪತ್ರಿಕೆಯಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಂಥವ್ರು. ಅವರು ಕೂಡ ಇವತ್ತು ಬೆಂಗಳೂರಿನಲ್ಲಿದ್ದಾರೆ. ಅವ್ರನ್ನ ಆಹ್ವಾನ ಮಾಡಿ ಅವರಿಗೆ ಗೌರವವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕೆ.ಬಿ. ಚಂದ್ರಮೌಳಿಯವರು, ಇವರು ಕೂಡ ಸಂಘದಲ್ಲಿ ಹಿಂದೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂಥವರು. ಅವರು ಕೂಡ ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಹೊಸದಿಗಂತ ಪತ್ರಿಕೆಯಿಂದ ಇವತ್ತು ನಿವೃತ್ತಿಯನ್ನು ಹೊಂದಿದ್ದಾರೆ. ಹಾಗೆ ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕೇಶವ್ ಭಟ್ ಅಂತೇಳಿ ಹಿರಿಯರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತುರುವೇಕೆರೆಯಲ್ಲಿ ಭಾಳ ವರ್ಷಗಳ ಕಾಲ ಅವರು ವರದಿಗಾರರಾಗಿ ಕೆಲಸ ಮಾಡಿದಂಥವ್ರು. ಕೇಶವ್ ಭಟ್ರವರು ಕೂಡ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಹಾಗೆ ತ್ರಿಯಾಂಬಕ ಅವರು ಕೂಡ ನಿವೃತ್ತಿಯಾಗಿದೆ. ಫೋಟೋಗ್ರಾಫರ್ ಆಗಿ ಪ್ರೆಸ್ ಫೋಟೋಗ್ರಾಫರ್ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಮಾಡ್ತಾ ಇದ್ದೇವೆ. ಎಲ್ಲದರ ಜೊತೆಗೆ ಪತ್ರಕರ್ತರ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಜಿ. ಇಂದ್ರಕುಮಾರ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಅವರು ಕೂಡ ಒಂದು ಮರಣೋತ್ತರವಾಗಿ ಅವರ ಶ್ರೀಮತಿಯವರನ್ನು ಕರೆಸಿ ಒಂದು ಗೌರವವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು, ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಚಿದಾನಂದ ಎಂ ಗೌಡ ಅವರು, ಹಾಗೆ ನಮ್ಮ ತುಮಕೂರಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಜಿ. ಪ್ರಭು ಅವರು, ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಕೆ.ವಿ. ಅಶೋಕ್ ಅವರು, ಹಾಗೆ ನಮ್ಮ ಟೂಡಾ ಆಯುಕ್ತರಾದಂಥ ಡಾಕ್ಟರ್ ಬಸಂತಿ ಮೇಡಮ್ ಅವರು, ಹಾಗೆ ಇತರೆ ಗಣ್ಯರು, ನಮ್ಮ ವಾರ್ತಾ ಇಲಾಖೆಯ ಅಧಿಕಾರಿಯಾದ ಎಂ.ಆರ್. ಮಮತಾ ಅವರು, ಹಾಗೆ ನಮ್ಮ ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ನಮ್ಮ ಸಿದ್ದಿಂಗ್ ಸ್ವಾಮಿಯವರು ಸೇರಿದಂತೆ ಅನೇಕ ಎಲ್ಲ ಪತ್ರಕರ್ತರು, ಹಿರಿಯ ಸಂಪಾದಕರುಗಳು ಮತ್ತು ಎಲ್ಲ ಪತ್ರಕರ್ತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಾವು ಎಲ್ಲ ಬನ್ನಿ, ಕಾರ್ಯಕ್ರಮ ಯಶಸ್ವಿ ಮಾಡೋಣ, ಪತ್ರಿಕಾ ದಿನಾಚರಣೆ ನಾವೆಲ್ಲ ಒಟ್ಟಿಗೆ ಆಚರಿಸೋಣ ಅಂತ ಹೇಳಿ ತಮಗೆಲ್ಲ ಮತ್ತೊಮ್ಮೆ ಆಹ್ವಾನ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.